ಮತ್ತೆ ನಮ್ಮ ಮಾವನು ಡ್ಯಾನ್ಸ್ ಮಾಡುವ. ಡ್ಯಾನ್ಸ್ ನಿಮ್ಗೆ ಇಷ್ಟ ಆಯ್ತಾ? ಸೂಪರ್. ಎಷ್ಟ್ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಪಪ್ಪ ನಾನ್ ಮದ್ವೆ ಅಂತ ಆದ್ರೆ ಅದು ಇವ್ರನ್ನೇ ಆಗೋದು. ನಾನು ಮದ್ವೆ ಅಂತ ಆದ್ರೆ ಇವಳನ್ನೇ ಆಗೋದು. ಸೂಪರ್. ನತ್ತದ್ರಿಷ್ಟೇ ದೊಡ್ಡ ನತ್ತದ್ರಿ. ಈ ಕೇಳು, ನಿನ್ ಭಾವನ ಹೆಸರು ಏನಂತ ಕೇಳ್ಬಾರು. ನನ್ನ ಹೆಸರು ಸಲ್ಮಾನ್ ಖಾನ್ ಅಂತ ಕಣ. ಎಲ್ಲ ಇನ್ನೊಂದು ಕಿಟ್ಟಿದೆ. ಹಂಗೆ ನಿನ್ ಭಾವನ್ಗೆ ಏನ್ ಇಷ್ಟ ಅಂತ ಕೇಳ್ಬಾರು. ನನಗೆ ಪ್ರೊಡಕ್ಷನ್ ಊಟ ಇಷ್ಟ ಕಣ. ನಿನ್ ಒಬ್ಬನಿಗೆ ಇಷ್ಟ ಆಗ್ತಿರತ್ ಮರೆ. ಏನ್ ಕೆಲಸ ಮಾಡ್ತಿರೋದು ಅಂತ ಕೇಳೋ. ಲೇ, ಈ ನನ್ನ ಮಕ್ಳದು ಮಾತ್ಕಿಂತ ಬರೀ ಕ್ವಶನ್ಗಳೇ ಜಾಸ್ತಿ ಆಯ್ತು. ಪ್ರಾಪರ್ಟಿ ಇದ್ದೀವಿಲ್ಲ ಅಂತ ನನ್ನ ಯೂಸ್ ಮಾಡ್ತಿದ್ರು. ಏನೋ ಹಂಗಂದ್ರೆ ವಾಪಸ್ ಬರ್ತೀನಿ ಬಾಲಣ್ಣ ಬಜೆ ಬಜಂತ್ರಿ. ಅಳಿ ಅಂದ್ರೆ ಇವನ್ ತುಂಬಾ ಕಾಮಿಡಿ ಮಾಡ್ತಾ ಇರ್ತಾನೆ. ಅವ್ರ ಸ್ಕಿಟ್ ಅವ್ನ್ ಕಳ್ಸ್ಕೊಡೋಣ. ಈಗ ನನ್ ಮಗಳನ್ನ ನಿಮಗ್ ಒಟ್ಟು ಬಂದ ಮಾಡ್ಬಿಡ್ತೇನೆ. ಮಾವ ಒಂದ್ ಕಬಡ್ಡಿ ಏನಾರು ಪ್ಲೇ ಆಡದ? ಕಬಡ್ಡಿ ಆಡ್ತೀರಾ? ಅಯ್ಯೋ ಅಳಿ ಅಂದ್ರೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಮ್ಮ ತಲಾಂತರದಿಂದ ಬಂದ ಸಂಪ್ರದಾಯ ಏನಪ್ಪಾ ಅಂದ್ರೆ ಕಬಡ್ಡಿ ಆಟದಲ್ಲಿ ಗೆದ್ರೆ ನನ್ ಮಗಳನ್ನ ನಿಮಗ್ ಕೊಡ್ತೀನಿ. ಹೌದಾ? ಅದಕ್ಕೇನು, ನಮ್ ಗೆಳೆಯ ಪ್ರತಿಭಾ ಕಾರಂಜಿಯಲ್ಲಿ 80 ಪದಕ, ಹೋಬಳಿ ಮಟ್ಟದಲ್ಲಿ 120 ಪದಕ, ತಾಲೂಕು ಮಟ್ಟದಲ್ಲಿ 140 ಪದಕ, ಜಿಲ್ಲಾ ಮಟ್ಟದಲ್ಲಿ 160 ಪದಕ, ರಾಜ್ಯ ಮಟ್ಟದಲ್ಲಿ 180 ಪದಕ, ರಾಷ್ಟ್ರ ಮಟ್ಟದಲ್ಲಿ 200 ಪದಕವನ್ನ ಗೆಲ್ಬೇಕು ಅಂತ ಹೋಗಿ ಸುಣ್ಣಾಗಿ ಬಂದವನ. ಹೋಗಾಡ ಆಡ್ತೀನಿ ನನ್ನ ಮಗನೇ. ಮೂವ್ಮೆಂಟ್ ಎಲ್ಲ ನಾನು ಕೊಟ್ಬಿಟ್ಟು ಡೈಲಾಗ್ ಎಲ್ಲ ನೀನು ಹೊಡೆದ್ಬಿಡು. ಹೋಗಲ್ಲ. ಸರಿ, ಇವಾಗ ನಾನು ಏನ್ ಡೈಲಾಗ್ ಹೇಳ್ದೆ ಅದು ಹೇಳಿ ನೋಡೋಣ. ಇಲ್ಲಿ ಆಡ್ಬೇಕಲ್ಲ ಕಬಡ್ಡಿ. ಹಿಂದೆ ಬಂದರೆ ಹಾಯಬೇಡಿ, ಮುಂದೆ ಬಂದರೆ ಒದೆಯಬೇಡಿ. ಕಿತ್ತಿಗಿಲಿ ಕಬಡ್ಡಿ, ಕಿತ್ತಿಗಿಲಿ ಕಬಡ್ಡಿ. ವಂಶದ ಹೆಸರನ್ನು ಉತ್ತರ ಮಾಡು. ನೀವು ನಮ್ಮ ಜೊತೆ ಸೇನೆ ಸಾಧ್ಯಕ್ಕೆ ಬರುವುದೇ ಆದರೆ ನಮಗೆ ನಿಮ್ಮ ಬಳಿ ಹೇಳಲಿಕ್ಕಿರುವುದು ಒಂದೇ. ಏನು? ನೀ ತಾಂಟ್ರೆ ಬಾ ತಾಂಟ್ರೆ ಬಾ ಎಷ್ಟು ಕಿಲೋಮೀಟರ್ ಇಂದ ಬರ್ತಾವ್ ನಾವು? ಅಲ್ಲಿಂದ ಬರ್ತಾನೆ ಅವನೇ, ನಾವ್ ಇಲ್ಲೇ ಇದೀವಿ. ನಿಂತ್ಕೊಂಡಲ್ಲೇ ಓಡಾಡಿದ್ರೆ ಇನ್ನೇನಾಯ್ತದೋ? ಬಾ ಅಂತೇಳ ಅವನಿಗೆ. ನೀನು ಗಂಡಸಾಗಿದ್ರೆ ಅಲ್ಲೊಂದ್ ಗೆರೆ ಕಾಣ್ತಾ ಇಲ್ಲ, ಗೆರೆ ದಾಟ್ ಬಾ ಈ ಕಡೆ. ಮೇಡಮ್ ಗಂಡಸ್ತಂತ ಬಗ್ಗೆ ಮಾತಾಡ್ತೀನಿ. ಆತರ ಅಲ್ಲ, ನನ್ ಕಾಲಿಗೆ ಪುಷ್ಮಿ ನಾನ್ ಬರೋವರೆಗೆ ಮಾತ್ರ ಬೇರೆಯವ್ರವ, ಬಂದ್ಮೇಲೆ ನಂದೇ ಅವ. ಬಾ 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 ಬಾರೋ. ಕಬಡ್ಡಿ ಜಾರ್ತೈತೆ ಕಬಡ್ಡಿ. ಎಳಿಯೋ, ನನ್ನ ಎಳಿಯೋ. ನನ್ನ ಎಳಿಲ್ಲ, ನಾನೇ ಎಳಿಯೋ ನನ್ನ ಎಲ್ಲೋ ಎಳಿಲಿ ಬರ್ತಾ ಇದ್ರು. ಮೋಸ ಕಂಡ್ರೋದು. ಹಲೋ, ನಿಮ್ಮಂತ ಅರ್ಧ ತುಟಿ, ಇದು 1.5 ತುಟಿ, ಇದೊಂದು ಅರ್ಧ ಬಾಡಿ ಔಟ್ ಮಾಡೋದಲ್ಲ ಮುಖ್ಯ. ಹೆಬ್ಬೂಲಿ ತರ ಇರೋ ಈ ವೈಸ್ ಕ್ಯಾಪ್ಟನ್ ಔಟ್ ಮಾಡೋದ್ ಮುಖ್ಯ. ನಾನು ವೈಸ್ ಕ್ಯಾಪ್ಟನ್. ಹೌದೌದು, ನಾ ವೈಸ್ ಕ್ಯಾಪ್ಟನ್. ನಾನು ವೈಸ್ ಕ್ಯಾಪ್ಟನ್ ಈ ಟೀಮಿಂದು. ವಿಜಯಣ್ಣ ತಮಾಷೆಗಂದಿದ್ದ ಸೀರಿಯಸ್ ಆಗಿ ತಗೊಬಿಟ್ಟಿದ್ಯಾ? ಇಲ್ಲ, ಅವ ಸೀರಿಯಸ್ ಆಗಿ ಅಂದ್ರೆ ತಮಾಷೆಗೆ ತಗೋತಿದ್ದೆ. ನಾನೇ ವೈಸ್ ಕ್ಯಾಪ್ಟನ್. ಹೌದಾ? 2 ಪಂಚ್ ಮಾಡ್ಬಿಡುತ್ತೆ. ಪಂಚ್ ಮಾಡ್ತೇನೆ. ಪಂಚ್ 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 ಪಂಚ್. ವಾ, ಇಷ್ಟೊಂದು ಕಾಮಿಡಿ. ಮದುವೆ ಮಾಡ್ಕೊಬಿಡದ? ಬಾಡಸ್ಕೊಂಬಿಡ ನಂಗಾರೆ. ಬನ್ನಿ, ಅವರೇ ಇಲ್ಲಿ ಬಂದು ಹಾರ ಹಾಕ್ಬೇಕು. ನಾವಕ್ಕಲ್ಲ. ಪರವಾಗಿಲ್ಲ ಪಪ್ಪ, ಬನ್ನಿ ಇಲ್ಲಿಗೆ ಬನ್ನಿ. ಮದ್ವೆ ಬೇಕು. ಇಲ್ಲ, ಬನ್ನಿ. ಹಾರಕ್ಕ ಅದೇಂದ್ರೆ ನಮ್ಮ ಆಚಾರ ವಿಚಾರ ಸಂಪ್ರದಾಯದ ಪ್ರಕಾರ ನೀವು ಸಪ್ತಪದಿ ತುಳಿಬೇಕು. ಈ ನೆಲದಲ್ಲಿ ಸಪ್ತಪದಿ ತುಳಿದು ಬಿಟ್ರೆ ಸತ್ತು ಸಮಾಧಿ ಆಗ್ಬಿಡ್ತೀನಿ ಅಷ್ಟೇ. ಇಲ್ಲ ನಮ್ಮ ಪದ್ಧತಿ ಇದೆ, ತುಳಿರೇ ಬೇಗ. ನಮ್ದೊಂದು ಪದ್ಧತಿ ಇದೆ. ಹುಡುಗಿ ಅಪ್ಪ ಮುಂದೆ ಬರ್ಬೇಕು. ನಮ್ ಪದ್ಧತಿನ ಕ್ಯಾನ್ಸಲ್. ಇವಾಗ ನಮ್ದು ಓಪನ್. ಈಗ ಸಪ್ತಪದಿ ಆಯ್ತಲ್ವಾ, ಕೊನೆಯದಾಗಿ ನಮ್ಮ ಫ್ಯಾಮಿಲಿ ಸಾಂಗಿಗೆ ಎಲ್ಲರೂ ಸಿಂಗ್ ಮಾಡೋಣ, ಡ್ಯಾನ್ಸ್ ಮಾಡ್ಬಿಡೋಣ. ಕುತ್ಕೊಂಡ್ ಮಾಡ್ಬಿಡೋಣ. ಕೂತ್ಕೊಂಡ್ ಮಾಡ್ಬಿಡೋಣ. ಅಮ್ಮ ಕೂತ್ಕೊಂಡು ನೀನ್ ಜಾಸ್ತಿ ಬಿದ್ದೇ ಇಲ್ಲ.
ಮ್ಯೂಸಿಕ್. ಬ್ಲಾಕ್ ಅಂಡ್ ವೈಟ್ ಕಣ್ಣು ಫುಲ್ಲು ರೆಡ್ ಆಗಿದೆ, ಅಣ್ಣ ನಿನ್ನ ಹೆಗಲೆ ಮಲಗೋ ಬೆಡ್ ಆಗಿದೆ. ಡಬ್ಬ ನನ್ ಮಗನೇ, ಫೋನಲ್ಲಿ ನಮ್ಗೆಲ್ಲ ಏನಂದೆ ಅಕ್ಕ, ಈ ಸರಿ ಒಂದ್ ಪ್ರಾಪರ್ಟಿ ಸೆಲೆಕ್ಟ್ ಮಾಡಿದೀನಿ, ಜಗತ್ತಲ್ಲಿ ಯಾರು ಸೆಲೆಕ್ಟ್ ಮಾಡಿರಲ್ಲ, ಆ ಪ್ರಾಪರ್ಟಿ ನೋಡಿದ್ರೆ ಎಲ್ಲ ಕಳ್ದೋಯ್ತಾರೆ ಅನ್ಬಿಟ್ಟು ನಮ್ಮನ್ನೇ ಕಳ್ದಾಗ್ತಿತ್ತಲ್ಲೋ. ಇದು ಪ್ರಾಪರ್ಟಿ ನಮ್ಮ ಮಗನೇ, ಪ್ರಾಪರ್ಟಿ. ನೆಟ್ಟಿಂಗ್ ನಿಂತ್ಕೊಂಡು ಮಾಡೋ ಸ್ಕಿಟ್ಟನೆಲ್ಲ ಪ್ರಾಪರ್ಟಿ. ಆನಂದಣ್ಣ ಬನ್ನಿ ಮುಗಿತ.